ಏ ಮತ್ತೆ ಬಂದಿದ್ಯಾ ಮೀನಮ್ಮ ನೀನು? ಅಲ್ಲ, ಈ ಮರ್ಯಾದೆ ಅನ್ನೋ ಪದಕ್ಕೂ ನಿನ್ಗೂ ಅದು ಎಷ್ಟು ಕಿಲೋಮೀಟರ್ ವ್ಯತ್ಯಾಸ ಇದೆ ಅಂತ ಹೇಳ್ಬಿಡಮ್ಮ. ನಾನು ನಮ್ಮ ಮಮ್ಮಿಗೆ ಹೇಳ್ಬಿಟ್ಟು ಕುಂಕುಮಾಭಿಷೇಕ ಮಾಡಿಸ್ಬಿಡ್ತೀನಿ. ಮಾತಾಡ್ದೆ ಸುಮ್ನೆ ಇದ್ದು ಬಿಡಿ. ಲೊಟ್ಟೆ, ಬೆಳಗ್ಗೆ ಬಂದ್ ಕೋಪಕ್ಕೆ ಎಲ್ರಿಗೂ ತಟ್ ಬಿಸಾಕ್ಬೇಕು ಅನ್ಸ್ಬಿಟ್ಟಿತ್ತು. ಹೋಗ್ಲಿ ಪಾಪ ಪಾಪಾಜಿಗಳನ್ನ ಬಿಟ್ಟಿದ್ದೀನಿ ನೋಡೋ. ಈಗ್ಲೇ ಈಗ್ಲೇ ಈ ಕ್ಷಣದಿಂದ ಮನೆ ಬಿಟ್ಟು ಹೋಗ್ಬಿಡಿ ಮೀನಮ್ಮ. ನನ್ ಗಂಡ ಬಂದ್ ಹೇಳಿ ಹೋಗ್ತೀನಿ. ಏಯ್, ಇನ್ನು ಒಂದೇ ಒಂದ್ ಮಾತು ನನ್ ಬಗ್ಗೆ ಕೇವಲವಾಗಿ ಮಾತಾಡಿದ್ರೆ ನಾನ್ ಏನ್ ಮಾಡ್ತೀನೋ ನನ್ಗೆ ಗೊತ್ತಿಲ್ಲ. ಇವತ್ತು ಈ ಸೂರ್ಯಂಚಿನ ಬಲೆ ಆಡ್ತಿದ್ಯಲ್ಲ. ಹಾ, ಇವಳನ್ನ ಇವತ್ತು ಸುಮ್ನೆ ಬಿಡಲ್ಲ. ಏಯ್ ಏಯ್ ನಿಂತ್ಕೊಳ್ಳಿ. ಏಯ್ ಏಯ್ ನೀನ್, ವಾ, ಅಪ್ಪ ಇನ್ನೂ ಇದಾರೆ. ಹಾ, ಆಯ್ತಾಯ್ತಾಯ್ತು. ಏಯ್, ನಡಿ ನಡಿ ನಡಿ, ಮನೆಯಿಂದ ಆಚೆ ನಡೀತಾರ ನೀನು. ಯಾಕ ಕಡಿಕೆ ಬೆಳಿಗ್ಗೆ ಬಿದ್ದಿದ್ ಸಾಲಿಲ್ವಾ? ಹಾ, ಲೇ ಅಪ್ಪಿ, ನೀನ್ ಬೆಳಗ್ಗೆ ಇದ್ರೆ ನನಗೆ ಹೊಡಿಯೋದು ಬಡಿಯೋದು ಇದ್ದಿದ್ದೆ. ಇವತ್ ಮಾತ್ರ ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ, ಇವಳು ಪಾಠ ಕಳಿಸ್ತೀನಿ. 5 ಡಿಗ್ರಿ ಕಣೋ. ಪಾಠ ಕಲ್ತು ಕಲ್ತು ಅಭ್ಯಾಸ ಆಗಿ ಹೊರ್ತು ಪಾಠ ಮಾಡಿ ನಿನಗೆ ಗೊತ್ತಿಲ್ಲ. ನಿನ್ನ ಆಮೇಲೆ ವಿಚಾರಿಸ್ಕೋತೀನಿ ಕಣೋ. ಮೀನಾ, ಆರತಿ ಮಾಡಮ್ಮ. ಇವಳು ಆರತಿ ಮಾಡೋದ್ ಬೇಕಾಗಿಲ್ಲ. ನನ್ ಗಂಡನ್ ಪ್ರಾಣ ತೆಗಿಯೋಳು ಇವಳು. ಇವಳು ಯಾಕೆ ಮಾಡ್ಬೇಕು? ಎಕ್ಸಾಕ್ಟ್ಲಿ ಕರೆಕ್ಟ್ ಮಮ್ಮಿ. ಏನು ಕರೆಕ್ಟ್ ಮನೋಜ? ಇಷ್ಟು ದಿನ ನೀನು ಏನೇ ಮಾಡಿದ್ರು ಮಗ ಮಗ ಅಂತ ನಾನು ಸುಮ್ಮನೆ ಇರ್ತಿದ್ದೆ. ನೋಡು ಮನೋಜ, ಕರ್ಮ ಅಂತ ಒಂದಿರುತ್ತೆ, ಅದು ನಮ್ಮ ಬೆನ್ನ ಹಿಂದೆನೇ ನಿಂತಿರುತ್ತೆ. ನಿನ್ನ ತಪ್ಪುಗಳಿಗೆ ಶಿಕ್ಷೆ ಕೊಡೋಕ್ಕೆ ಯಾವುದೋ ಒಂದು ರೂಪದಲ್ಲಿ ಬಂದೇ ಬರುತ್ತೆ ಕಣೋ. ಒಂದು ಹೆಣ್ಣನ್ನ ಅವಳ ಕೈಲಿ ತಿಂದ ಅನ್ನನ ಮರೆತು ಅವಳನ್ನ ಅವಮಾನ ಮಾಡ್ತಾ ಇದೆಯಲ್ಲ, ಈ ಕರ್ಮ ನಿನ್ನ ಬಿಡಲ್ಲ, ನಿನ್ನ ಬಿಡಲ್ಲ. ಅಲ್ಲ, ಇವನ್ ಏನ್ ತಪ್ಪು ಮಾಡಿದಾನಂತೆ ಇವನನ್ ಕರ್ಮ ಬಂದ್ ಕಾಡುತ್ತೆ? ಅದ್ ಯಾವ ಕರ್ಮ ಬಂದ್ ಕಾಡುತ್ತೋ ನಾನು ನೋಡ್ತೀನಿ. ಬರ್ಲಿ ಬಿಡಿ, ಕೊಡಿಲಿ. ಇರೇ 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 ಕರ್ಮ ಬರುತ್ತೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ತಾರ ಬಂದಿರೋದು ಮರ್ತೋದ್ಯಾ? ಆ ಲೊಟ್ಟೆ ನನ್ನ ಮಾಡ್ತಾ ಇದೀಯ ಇವಾಗ? ಒಂದ್ ಬಾಲ ಸರಿ ಹಾಕಕ್ ಬರಲ್ಲ, ಹೋಗ್ ತಗೋಬಾ ಹೋಗು. ತಾರಣ್ಣ, ನನ್ನ ಪ್ರಾಣ ಕಾಪಾಡಿದ ದೇವತೆ ಅಮ್ಮ ತಾರಾ. विशेष सुंदरं समस्त पाप खंडनं स्वभक्त चित्त रंजनं सदैव राम भद्वयम् ನಿಂತ್ಕೋ ಕಂದ. ಸುಮ್ನೆ ಯಾಕಿದೆಲ್ಲ ತೊಂದ್ರೆ? ನನ್ನ ಮಾಂಗಲ್ಯನ ಕಾಪಾಡಿ ದೇವತೆ ಕಣಮ್ಮ ನೀನು. ನೀನ್ ಸುಮ್ನಿರು.
ಯ- ಯಾ- ಯಾವ ತರ ಯಾವ ತರ ಇವಳು ಯಾಕೆ ಇಂಥವ್ರನ್ನೆಲ್ಲ ಮನೆ ಕರ್ಕೊಂಡ್ ಬಂದಿದ್ದು? ಗ್ರಾಚಾರ ಇದು. ಇದ್ ಹೀಗೆ ಆಗುತ್ತೆ ಅಂತ ಹೇಳಿದ್ರೆ ನೀವ್ಯಾರು ನನ್ ಮಾತನ್ನೇ ನಂಬಲ್ಲ. ಲೇ ದಡ್ಡಿ, ಆಸ್ಪತ್ರೆಯಿಂದ ಬುದ್ಧಿ ಹೇಳ್ಕೊಂಬಂದ್ರು ಮನೆಗೆ ಬಂದು ಅದನ್ನೇ ಮಾತಾಡ್ತೀಯಲ್ಲೇ. ಅದ್ ಹಾಗಲ್ಲ ರೀ. ಅಯ್ಯೋ, ಹಾಗೇನು ಅಲ್ಲ, ಸುಮ್ನೆ ರೇ. ಯಾಕೆ ಪಿಂಡ ನೋಡಿದ ಕಾಗೆ ಹಾಗೆ ಕಾ 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 ಒಂದೇ ಸುಮ್ನೆ ಬಡ್ಕೋತಾ ಇರ್ತೀಯಲ್ಲೇ. ರೀ ನಿಮ್ಗೆ ನನ್ ನೋವೇ ಅರ್ಥ ಆಗ್ತಿಲ್ಲ. ಅಯ್ಯೋ ಸುಮ್ನೆ ರೇ. ಆಗದು ಇಲ್ಲ ಡ್ಯಾಡಿ, ಸ್ವಲ್ಪ ಯೋಚನೆ ಮಾಡಿ. ರಸ ಇದ್ರೇನೆ ಕಬ್ಬಿಗೆ ಬೆಲೆ, ಪ್ರಾಣ ಇದ್ರೇನೆ ದೇಹಕ್ಕೆ ಬೆಲೆ. ಅಲ್ಲ, ನೀವಿದ್ರೇನೆ ತಾನೆ ನಿಮಗ್ ಬೆಲೆ. ಯಾವ್ದೋ ಚಿನ್ನಗೋಸ್ಕರ ನಿಮ್ ಚಿನ್ನಿಗೆ ಯಾಕೆ ಅನ್ಯಾಯ ಮಾಡ್ತಾ ಇದ್ದೀರಾ? ಇಟ್ಟರೆ ಸಗಣಿಯಾದೆ, ತಟ್ಟಿದರೆ ಬೆರಣಿಯಾದೆ, ಸುಟ್ಟರೆ ನುಸಿಲಿಗೆ ವಿಭೂತಿಯಾದೆ, ನೀನ್ ಯಾರಿಗಾದಿಯೋ ಎಲೆಮಾನವ ಅಂತ ದೊಡ್ಡವ್ರು ಹೇಳಿದ್ದಾರೆ. ಸಗಣಿಗಿರೋ ಬೆಲೆನೂ ಮನುಷ್ಯಂಗಿಲ್ಲ ಕಣಯ್ಯ. ನಾನಿರ್ಬೇಕು ಅಂತ ಯಾಕೆ ಆಸೆ ಪಡ್ಲಿ? ಪ್ರಪಂಚ ನೋಡಿದ್ದಾಯ್ತು, 3 ಜನ ಮಕ್ಕಳಿಗೂ ಮದುವೆ ಮಾಡಿದ್ದಾಯ್ತು. ಇನ್ನು ದೇಹದ ಮೇಲೆ ವ್ಯಾಮೋಹ ಇಟ್ಕೊಳ್ಳೋ ಮನುಷ್ಯ ನಾನಲ್ಲಪ್ಪ. ಅಪ್ಪ ನೀನ್ ನನ್ನ ಮಾತು ಇನ್ನೂ ಮುಗ್ದಿಲ್ಲಪ್ಪ. ನನಗೆ ದೇಹದ ಮೇಲೆ ವ್ಯಾಮೋಹ ಇಲ್ಲ ಅಂದ ಮಾತ್ರಕ್ಕೆ ನಾನು ಸತ್ತೋಗ್ತೀನಿ ಅಂತಲ್ಲ. ನನ್ನ ಸಾವಿಗೆ ನೀವು ಆ ಮೀನನ್ನ ಕಾರಣ ಮಾಡಬೇಡಿ ಅಂತ ಹೇಳ್ತಾ ಇದ್ದೀನಿ. ಏ ಅಪ್ಪ, ಏಯ್ ಓ ಅಲ್ಲ ಅಲ್ಲ, ಬರೀ ಅಪ್ಪ. ಅಪ್ಪ, ನೀನ್ ಮಾತಾಡಿದ್ರೆ ಮೀನಿಂಗ್ ಇರ್ಬೇಕು. ಮೀನಿಂಗ್ ಇಲ್ದೆ ಮಾತಾಡೋದಿಕ್ಕೆ ಅವ್ರೇನ್ 5 ಡಿಗ್ರಿ ಮನೋಜ ಅಲ್ಲ, ಅವ್ರ ಅಪ್ಪ. ಅಪ್ಪ, ಇವರೆಲ್ಲ ಮಾತ್ಗೂ ಪ್ರತಿ ಕ್ಷಣ ಮೀನಂಗೆ ತೇಜೋವಧೆ ಮಾಡ್ತಾನೆ ಇದಾರೆ. ನನ್ಗಂತೂ ತಡ್ಕೊಳಕ್ ಆಗ್ತಲ್ಲಪ್ಪ. ಬಾರಪ್ಪ, ನಾನು ನೀನು ಮೀನಾ ಬೇರೆ ಮನೆಗೆ ಹೋಗಿ ಸೆಟ್ಲ ಬಿಡೋಣ. ಅವ್ರು ಯಾಕೋ ಬರ್ಬೇಕು? ನಿನಗೆ ನಿನ್ ಹೆಂಡತಿ ಹುಚ್ಚು, ನೀನ್ ಹೋಗೋ. ಹಾ, ಕರೆಕ್ಟ್ ಮಮ್ಮಿ. ಐ ಸೂರ್ಯ, ಮನೆ ಬಿಟ್ಟು ಹೋಗೋ. ಗ್ಯಾಟ್ ಔಟ್ ಐಸೆ. ಏ ಗುಲ್ಡು, ಬಾಯಿ ಮುಚ್ಕೊಂಡ್ ಬಿದ್ದಿರೋ. ಈ ಮನೆಯಲ್ಲಿ ನಿನಗೆ ಎಷ್ಟು ಅಧಿಕಾರ ಇದೆಯೋ ಅವ್ರಿಗೂ ಅಷ್ಟೇ ಅಧಿಕಾರ ಇದೆ. ಅದ್ ಹೆಂಗೋ ಇರುತ್ತೆ ಅಪ್ಪಿ. ನಾನ್ ಈ ಮನೆಗೆ ಹಿರಿ ಮಗ ಕಮ್ ಯಜಮಾನ್ ಇದ್ದೀನಿ. ಅದೆಲ್ಲ ಬಿಟ್ಟಾಕು. ಅಲ್ಲ, ನಿನ್ಗೆ ಏನ್ ರೈಟ್ಸ್ ಇದೆ ಅಂತ ನಾ ಗುಲ್ಡು ಒಂದಿದ್ದು? ನೀನ್ ಗುಲ್ಡುನೇ ಕಾಣಲೇ. ಲೇ ಅಪ್ಪಿ, ಬೆಳಗ್ಗೆದು ಬ್ಯಾಲೆನ್ಸ್ ಇದೆ, ಇವಾಗ ಕೋಟ್ ಹಾಕ್ಬಿಡ್ತೇನೆ. ಏನೋ ಕೊಡೋದು ನೀನು ಯಾರ್ಗೆ? ಅಪ್ಪಿ, ಡೋಂಟ್ ಶಾಕ್. ತಪ್ಪಗಿರೋ ಇಬ್ರು ಓಟ 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 ಅಂತ ಇದಾರೆ ಆಗ್ಲಿಂದ. ಮಾವ, ನೀವು ಬೆಳಗ್ಗೆಯಿಂದ ಏನೂ ತಿಂದಿಲ್ಲ, ತಗೊಳ್ಳಿ ಗಂಜಿ ಕುಡೀರಿ. ನೀನ್ ಯಾವಳೆ ನನ್ ಗಂಡಿನ ಗಂಜಿ ಕೊಡಕ್ಕೆ? ನನ್ಗ ಅವ್ರ ಮಾವ, ನನ್ನ ಅವ್ರ ಸೊಸೆ ಅತ್ತೆ. ಅಷ್ಟೇ ಅಲ್ಲ, ಇಷ್ಟು ದಿನ ಈ ಲಫಂಗಂಗು ಚಕ್ಕೆ ಲವಂಗ ಕುಟ್ಟಿ ಪುಡಿ ಮಾಡಿ ತುಂಬಿ ತುಂಬಿ ತೋಡಾಕಿದ್ದು ಅವಳೇನೆ. ಅಷ್ಟ್ ಕೊಬ್ಬಿದ್ರೆ ಇನ್ನು ಮುಂದೆ ಅವಳ ಅಡಿಗೆ ಮಾಡೋದೇ ಬೇಡ. ಹಾಗಿದ್ರೆ ಎಲ್ಲಾರು ಉಪವಾಸ ಇರ್ತೀರೋ? ಹುಟ್ಸಿದ್ ದೇವ್ರು ಹುಲ್ ಮೇಯ್ಸಿ ಬಿಡ್ತಾನ? ಕಡ್ಲೆ ಬೀಜ ತಿನ್ಕೊಂಡಿರ್ತೀನಿ. ಸ್ವಾಭಿಮಾನಕ್ಕೆ ಸಾರ್ವಕಾಲಿಕ ಸೋದರತ್ತೆ ಇದ್ದಂಗೆ ನಾನು. ನನ್ನ ಹತ್ರ ಚಾಲೆಂಜಾ? ಬೇಕಾಗಿಲ್ಲ ಬಿಟ್ಟಾಕು. ಲೈಮಿನಾ, ಇನ್ಮೇಲೆ ಏನು ಮಾಡ್ಬೇಡ್ವೆ ನೀನು. ಓಹೋ, ವೇಟಿಂಗ್ ಪೀರಿಯಡ್ ಇಲ್ಲಿದ್ದ ಅನ್ಸತಿ ಅವನು. ಚಿನ್ನು ಫ್ರೀ ಆಗ್ಲಿ ಅಂತ ಮೊದ್ಲೇ ರೂಮ್ ಕಿತ್ಕೊಂಡ್ಬಿಟ್ಟಿದ್ಯಾ? ಹೋಗೋ, ಕೆಲ್ಸ ಬೇಡ ಬೇಡ ಅಂತದ್ಯಾ?
ನೀನ್ ಚೀನು ಜೊತೆ ಲವ್ ಡವ್ ಮಾಡ್ಕೊಂಡು ಆರಾಮಾಗಿ ಇದ್ಬಿಡು. ಗಾಂಚಲಿತನಕ್ಕೆ ದೊಡ್ಡಪ್ಪ ಕಣೋ ಇವನು. ಕೆಲ್ಸ ಮಾಡಿದ್ರೆ ಸಕ್ಕರೆಗಾಗಲ್ಲ, ಸುಮ್ನೆ ಇದ್ರೆ ಇವನಿಗಾಗಲ್ಲ. ಏನ್ ತಮಾಷೆಗಳು ಮಾಡ್ತಾ ಇದೀರಿ ಎಲ್ರು? ಆ ಆಯ್ತು, ಇವತ್ತೊಂದು ನಿರ್ಧಾರಗಳಾಗೋಗ್ಲಿ. ಏಯ್ ಮೀನಾ, ನೀನ್ ಈ ಮನೆ ಬಿಟ್ಟು ಹೋಗಲ್ಲ. ಇವ್ರು ಹೇಳ್ದಾಗೆಲ್ಲ ಕೇಳಲ್ಲ, ಇದೇ ಫೈನಲ್. ಇವಳು ಇಷ್ಟ ಬಂದಂಗಿರಕ್ಕೆ ಇದೇನು ಇವಳು ಅಪ್ಪನ ಮನೆ ಅಲ್ಲ. ಅವಳು ಇಷ್ಟ ಬಂದಂಗೆ ಇರೋದು. ಅದನ್ನ ಅವ್ರ ಅಮ್ಮನ ಮನೇಲಿ ಮಾಡ್ಕೊಳಕ್ ಹೇಳು. ಏಯ್, ನೀನ್ ಯಾವನ ಇದನ್ನೆಲ್ಲ ಹೇಳೋದಿಕ್ಕೆ? ಹಾ ಮನೋಜ, ಇದು ಸರಿ ಬರಲ್ಲ ಕಣೋ. ಏಯ್, ಏನ್ ಸರಿ ಬರಲ್ಲ ಅಂದ್ರೆ ಏನೋ? ನೀನ್ ಮಾತಾಡಿದ್ರೆ ಸರಿ ಇಲ್ಲ ಅಂತ ಹೇಳ್ತಾ ನಾನ್ ಕನ್ನಡ ಮಾತಾಡು, ನೀನ್ ಕನ್ನಡ ಮಾತಾಡು. ಏನ್ ಹೇಳ್ತಿದ್ಯಾ? ಬೆಳಗ್ಗೆ ಬಾಯಿಸಿದೆ. ಎಲ್ರು ಸ್ವಲ್ಪ ಸೈಲೆಂಟ್ ಆಗಿರ್ತೀರಾ? ಅವ್ರಿಗೆ ಹುಷಾರಿಲ್ಲ, ಯಾಕೆ ಹೀಗೆಲ್ಲ ಕೂಗಾಡ್ತಿದ್ದೀರಾ? ಮಾವ, ನೀರು ಗಂಜಿ ಕೊಡೋ ಹಾಗಿಲ್ಲ ಅಷ್ಟೇ. ಸರ್, ನಿಮ್ಗೇನು ಅಭ್ಯಂತರ ಇಲ್ಲ ಅಂದ್ರೆ ನಾನ್ ನಿಮಗ್ ಗಂಜಿ ತಿನ್ನಿಸ್ಬೋದಾ? ಸರಿ ಕಂದ. ಮಾಡಿ ಸರ್. ಏನಮ್ಮ ನೀನು, ಅನ್ನ ಸಾರು ಅನ್ಕೊಂಡು ನನಗೊಬ್ಳು ಮಗಳು ಇದ್ದಿದ್ರೆ ನಿನ್ ವಯಸ್ಸವಳೆ ಆಗಿರ್ತಿದ್ಲು. ಸಾಲದಕ್ಕೆ ನನ್ ಗಂಡನ ಪ್ರಾಣ ಕಾಪಾಡಿರೋ ಪುಣ್ಯಾತ್ಕಿತಿ ನೀನು. ಅಪ್ಪ ಅಮ್ಮ ಅಂತಾನೆ ಕರಿಯಮ್ಮ. ನಮ್ಗೇನು ಅಭ್ಯಂತರ ಇಲ್ಲ. ಆಯ್ತು. ಅಪ್ಪ ಅನ್ನಿ. ಕರುಳಿನ ಸಂಬಂಧ ಕರಗದ ಅನುಬಂಧ ಕರೆಯಿತು ಕೈ ಬೀಸಿ ಹುಡುಕಿ ಬಂದೆ ಕಂಬನಿ ಕೊಳದೊಳಗೆ ನನ್ನ ಕಾವಲುಗಾರ ಹಾಯಾಗಿ ಮದಮ್ಮ ತಪ್ಪಿ ಹೋದರೆ ನೀನು ಅನ್ನೋದೇ ಭಯವಮ್ಮ ಒಂದು ಪಂಜರ ನೀನಲ್ಲಿ ಇಂಚರ ನೀನು ಬಾಯ್ ತುಂಬ ಅಪ್ಪ ನಮ್ಮ ಸಾಕು ಬದುಕು ಸಾರ್ಥಕ ಓ ನನ್ನ ಕಣ್ಣೆ ಓ ನನ್ನ ಕಣ್ಣೆ ಕುಸುಮರಿ ಮಾಡಿ ಹೊತ್ತಾಡಲಿಲ್ಲ ಹಾಡಿಲ್ಲ ಜೋಗುಳ ಚಂದ್ರಮನ ತೋರಿ ಕೈ ತುತ್ತು ತಿನ್ನಿಸಿ ತೂಗಿಲ್ಲ ತೊಟ್ಟಿಲ್ಲ ರಾರೋ 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 ರಾರಿರಾರೋ ರಾರಿರಾರೋ ರಾರೋ ರಾರೋ ರಾರಿರಾರೋ ರಾರಿರಾರೋ. ನಾನೊಂದು ಸಜ್ಜಿಗೆ ಕೊಟ್ಟೆ, ನೀ ನನ್ನ ಪಾಲಕ್ ಸಿಹಿನೇ ಆಗೋದಿಲ್ಲ ಕಂದ. ಋಣ ಶುರುವಾಗಿದ್ದ ಜಾಗ ಅನ್ಸತ್ತೆ ಸರ್ ಅದು. ನಾನು ಇಲ್ಲಿರೋವರೆಗೂ ನಿಮ್ ಪಾಲಿಗೆ ಸಿಹಿ ಆಗಿರ್ತೀನಿ. ಲೇ ಮನೋಜ, ವಿಲನ್ ಆಗೋಗ್ತಾ ಇದೆಯಾ ಕಣೋ. ನೀನ್ ಪೆದ್ದ ಆದ್ರೂ ನಮ್ಗ್ ಸಮಸ್ಯೆ ಇಲ್ಲ, ಕೇಡಿ ಆಗೋಗ್ತಾ ಇದೆಯಾ ಕಣೋ. ಲೊಟ್ಟೆ ಆ ಲೊಟ್ಟೆ ಆ ಲೊಟ್ಟೆ ಆ ಲೊಟ್ಟೆ ಆ ಲೊಟ್ಟೆ ಲೊಟ್ಟೆ. ಯಾರ್ ಕೇಳಿ? ಲೇ, ನಾನು ನಮ್ಮ ಮಮ್ಮಿ ಡ್ಯಾಡಿ ಬಗ್ಗೆ ಯೋಚನೆ ಮಾಡ್ತಾ ಇರೋದು. ಆ ಚೀನು ಹೋದ್ರೆ ನಮ್ 3 ಜನ ಒಂದೇ ಕಣಲೇ. ನಾಯಿ ಜನ್ಮ ಕಣೋ ನಿಂದು.
ಇದ್ಯಾಕ್ ನನ್ ಹಿಂಗ್ ಗುರಾಯಿಸ್ತಿದೆ? ಈ ಅಮ್ಮಿ ಫೇಸ್ ಕಟೇ ಸರಿ ಇದ್ದಂಗಿಲ್ಲ. ಆಂಟಿ ನಮ್ಮ ಮಾವಂಗ್ ಆಕ್ಸಿಡೆಂಟ್ ಆಗಿದ್ಯಾ? ಅದ್ ಯಾವನೋ ಬಂದು ಗುದ್ದೋಗ್ಬಿಟ್ನಂತೆ. ಪಾಪ. ಯಾರು ಗುದ್ದಿದವನ? ಇಲ್ಲ, ನಮ್ಮ ಮಾವ. ಹೌದೌದು, ಅವ್ರ ಪಾಪನೇ. ಅಂಥವ್ರಿಗೆ ಆಕ್ಸಿಡೆಂಟ್ ಮಾಡ್ಸಿದಾರಲ್ಲ ಅವ್ರ ಮನೆ, ಹ್ಮ್ 100 ವರ್ಷ ಚೆನ್ನಾಗಿರ್ಲಿ ಅಂತ ಹೇಳಕ್ ಬಂದೆ. ನಾನೇನೋ ನೀನು ನಿಜವಾಗ್ಲೂ ಅವ್ರಿಗೆ ಶಾಪ ಹಾಕ್ತಿದ್ಯಾ ಅನ್ಕೊಂಡೆ. ಆಂಟಿ, ಆ ಆಕ್ಸಿಡೆಂಟ್ ಪ್ಲಾನ್ ಮಾಡ್ದವ್ರು ನಾವೇ ಅಲ್ವಾ? ನಮ್ ಕೆಲ್ಸ ಆಗ್ಬೇಕು ಅಂದ್ರೆ ಇಂಥದ್ದನ್ನೆಲ್ಲ ಪುಟಾಣಿಯಾಗಿ ಅವಾಗವಾಗ ಮಾಡ್ತಾ ಇರ್ಬೇಕಂತೆ. ಮುಂದೆ ಮುಂದೇನು ನಮ್ ಕೆಲ್ಸ ದಿನೇ ದಿನ ನಡೆಯುತ್ತೆ. ಆ ಮೀನಾ ಆ ಮನೆಯಿಂದ ಹೊರಗ್ ಬರ್ತಾಳೆ ಅಲ್ವಾ? ಬರ್ಬೇಕು ಅಂತಾನೆ ಮಾಡಿರೋದು. ಅವಳು ಹೊರಗ್ ಬಂದ್ರೆ ನಾನ್ ಆ ಮನೆಗ್ ಹೋಗ್ತೀನಿ. ನೀನು ಹೋಗೋದಕ್ಕಾಗೋದಿಲ್ಲ ಕೂಸೆ. ಯಾಕೆಂದ್ರೆ ಅಷ್ಟ್ರಲ್ಲಿ ಆ ಮನೆ ನಂದಾಗಿರುತ್ತೆ. ನಾನು ಅದನ್ನ ಇಟ್ಕೊಂಡು ಆ ಶಾಂತಿಗೆ ಮನೋಜಂಗೆ ಜೇಡಿ ಮಣ್ ತಿನ್ನಿಸ್ಬಿಡ್ತೀನಿ. ಆಂಟಿ, ಏನ್ ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ, ಅದೇ ಅವಳ ಮನೆ ಬಿಟ್ರೆ ನೀನ್ ಆ ಮನೆ ಸೇರ್ದ ಹಾಗೇನೆ. ಥ್ಯಾಂಕ್ ಯು ಆಂಟಿ. ಮಮ್ಮಿ ಬಾಯಿಲೆ. ಏನು ಕಂದ? ಏನ್ ಮಮ್ಮಿ ನೀನು? ಅಲ್ಲ, ಸೂರ್ಯ ಮೀನನ್ನ ಮನೆ ಬಿಟ್ಟು ಆಚೆ ಕಳಿಸು ಅಂತ ಅಂದ್ರೆ ಅವರಿಂದ ಇನ್ಯಾವುದನ್ನ ಒಂದನ್ನ ಹಿಡ್ಕೊಬಂದ್ ಮನೆ ಕೂರ್ಸಿದ್ಯಲ್ಲ. ಏನು ಏನು ಓದಿರ್ತಿದ್ಯ? ಸರಿಯಾಗಿ ಓದ್ರು. ಏನ್ ಓದ್ರೋದು? ಆ ಅಲ್ಲ, ಆ ತಾರಾನ ಹುಡುಗಿನ ಕರ್ಕೊಬಂದ್ ಮನೇಲಿ ಕೂರ್ಸ್ಕೊಂಡಿದ್ಯಲ್ಲ. ಮನೋಜ, ನನ್ ಜೀವನದಲ್ಲಿ ನನಗಿಬ್ರೇ ಮುಖ್ಯ. ನೀನು, ನಿಮ್ಮಪ್ಪ. ನಿಮ್ಮಿಬ್ಬರಿಗೂ ಯಾರಾದ್ರೂ ಒಂದ್ ಸಹಾಯ ಮಾಡಿದ್ರೆ ಅವರು ನನ್ನವರಾಗ್ಬಿಡ್ತಾರೆ ಕಣೋ. ಅದ್ರಲ್ಲೂ ಆ ಮಗು ಹೆಸರು, ಅವಳ ಮುಖ, ಅವಳು ಅಮ್ಮ ಅಂತ ಕರೆದ್ರೆ ಅದೇನ್ ಆನಂದ ಆಗತ್ತೆ ಗೊತ್ತೇನೋ. ಹಾ, ಹೋಗಪ್ಪ, ಈ ಲೈಫೇ ಚೆನ್ನಾಗಿಲ್ಲ. ಅಲ್ಲ ಮಮ್ಮಿ, ಆ ಕೃಷಿ ಮನೆಗ್ ಬಂದಾಗ ನೀನ್ ಇದೇ ತರ ಯಾಕೆ ಯೋಚನೆ ಮಾಡ್ಲಿಲ್ಲ ಅಂತ. ಆ ಚೀಟು ನಮ್ಗೇನ್ ಸಹಾಯ ಮಾಡಿದಾನೆ, ಏನ್ ಸಹಾಯ ಮಾಡಿದಾನೆ ಹೇಳ. ಆ ಚಿನ್ನು ಮಗ ತಾನೆ. ಅಯ್ಯೋ, ಹಂಗಲ್ಲ ಮಮ್ಮಿ. ಅದು ನನ್ ಏನ್ ಮಾತಾಡ್ಬೇಕು ಅಂದ್ರೆ ಗೊತ್ತಾಗ್ತಿಲ್ಲ. ನೀನೇನಾದ್ರೂ ಹೇಳೋದಾಗಿದ್ರೆ ಆ ಮೀನ ಮನೆ ಬಿಟ್ಟು ಹೋಗಕ್ಕೆ ಏನಾದ್ರೂ ಐಡಿಯಾ ಹೇಳು. ಹಾ, ಹೌದು. ಮೊದ್ಲು ಮೀನನ್ ಮನೆ ಬಿಟ್ಟು ಕಳ್ಸಿದ್ರೆ ಸಾಕು, ಆ ಹುಡ್ಗಿನ ಯಾವಾಗ ಬೇಕಾದ್ರೂ ಅಟ್ಬಿಡ್ಬೋದು. ಆ ಬಂತು ಬಂತು, ಏನು ಐಡಿಯಾ ಬಂತು. ಅಯ್ಯೋ, ಮನೋಜ, ಆ? ಸೂಪರ್ ಕಣು, ಸೂಪರ್ ಐಡಿಯಾ. ಆದ್ರೆ ಮನೋಜ, ನಾನು ಅಯ್ಯೋ ಮಮ್ಮಿ, ಕಾರ್ಯವಾಸಿ, ಆರ್ತಿ, ಭಾರತಿ, ಕಲ್ಪನಾ ಎಲ್ಲ ಪಾತ್ರ ಮಾಡಕ್ಕೂ ರೆಡಿ ಇರ್ಬೇಕು. ಹಾ ಹ್ಮ್ ಸರಿ ಬಿಡು, ಹ್ಮ್. ನಾನು ಒಂದ್ ಕೈ ನೋಡೇ ಬಿಡ್ತೇನೆ. ಆ, ಮಮ್ಮಿ ಹಾ. ಮಮ್ಮಿ, ಇದೇ ಖುಷಿಲಿ ಒಂದೇ ಒಂದು ಗ್ಲಾಸ್ ಬಾದಾಮಿ ಹಾಲು ಮಾಡ್ಕೊಡ್ತೀಯಾ? ಮನೋಜ, ನನ್ನ ಕೆಲ್ಸನೇ ನಾನು ಮಾಡ್ಕೊಳಲ್ಲ ಕಣು. ನೀನ್ ನೋಡಿದ್ರೆ ಆಗಾಗ ಬಾದಾಮಿ ಹಾಲ್ ಕೊಡು, ಜ್ಯೂಸ್ ಕೊಡು ಅಂತ ಹಿಂಡುತ್ತೆ. ಏನ್ ಮಮ್ಮಿ ನೀನು? ಅಲ್ಲ, ಒಂದ್ ಚಿನ್ನ ಹುಡ್ಕೊಂಡ್ರು ಹುಡ್ಕಲ್ಲ ಅಂತೀಯ, ಒಂದ್ ಗ್ಲಾಸ್ ಬಾದಾಮಿ ಹಾಲು ಮಾಡ್ಕೊಡು ಅಂದ್ರು ಮಾಡ್ಕೊಡಲ್ಲ ಅಂತೀಯ. ನೀನು 5 ಡಿಗ್ರಿ ಮನೋಜನ್ ಮಮ್ಮಿ. ತರ್ತೀನಿ, ತಗೊಂಬಂದ್ ಬಡಿತೀನಿ ಕಣಪ್ಪ. ತರ್ತೀನಿ, ಹ್ಮ್ ಹೊಡ್ದಾಕ್ ಕೊಡ್ಬೇಕು ಇವ್ನ. ಒಂದೇ ಒಂದ್ ಚಿಟ್ಕಿ ಕೇಸರಿ ಜಾಸ್ತಿ. ಆ ಬೇಡ ಬಿಡು. ನೀನಾ, ನಿನ್ನ ಕಥೆ ಮುಗೀತು ಕಣೆ. ಇನ್ನ ಆ ತಾರ, ಅಯ್ಯಪ್ಪ, ಯಾಕೋ ಆ ಹೆಸರನ್ನ ನೆನ್ಸ್ಕೊಳಕ್ಕೆ ಭಯ ಆಗುತ್ತಲ್ಲ.